ಹಾಯ್, ನಾನು ವಿಶ್ವನಾಥ್. ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಒಂದು ಸೂಚನೆ. ಈಗಾಗಲೇ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ತಂದು ABCD ಅನ್ನುವ ಗುಂಪುಗಳನ್ನ ಮಾಡಿರೋದು ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ನಿಮ್ಮದು ಪರ್ಮನೆಂಟ್ ಅಂದರೆ ಕಾಯಂ ಜಾತಿ ಪ್ರಮಾಣ ಪತ್ರ ಆಗಿದ್ದರೂ ಕೂಡ ಈಗ ನೀವು ಆ ಜಾತಿ ಪ್ರಮಾಣ ಪತ್ರವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅತಿ ಅತ್ಯವಶ್ಯಕತೆ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ ಕೆಳಗಡೆಗೆ ಲಿಂಕ್ ಬಾಕ್ಸಲ್ಲಿ ನಿಮ್ಮ ಜಾತಿ ಯಾವ ಗುಂಪಿಗೆ ಬರುತ್ತೆ ಅನ್ನೋದನ್ನು ನಾನು ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನು ಅಂತ ಅಂದರೆ, ಮೊದಲು ಜಿಲ್ಲೆ ಅಥವಾ ತಾಲೂಕು, ಇಲ್ಲಿ ನ್ಯಾಯಾಲಯದ ಹತ್ರ ಹೋದರೆ ನಿಮಗೆ ನೋಟ್ರಿ ಇರುತ್ತೆ. ಅದನ್ನು ನೋಟ್ರಿ ಮಾಡಿಸ್ಕೊಂಬಂದು ಒಂದು ಫೋಟೋ, ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ರೇಷನ್ ಕಾರ್ಡು. ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಆಧಾರ್ ಕಾರ್ಡು, ತಂದೆ ಅಥವಾ ತಾಯಿ ಆಧಾರ್ ಕಾರ್ಡು, ಹಾಗೂ ತಂದೆ ಅಥವಾ ತಾಯಿಯ ವೋಟರ್ ID ಕಾರ್ಡು ಹಾಗೂ ರೇಷನ್ ಕಾರ್ಡು, ಇವೆಲ್ಲವನ್ನು ತೊಗೊಂಡು ಬಂದು ಒಂದು ಭಾವಚಿತ್ರ, ಇವೆಲ್ಲವೂ ತೊಗೊಂಬಂದು ನೀವು ಗ್ರಾಮ ಒನ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ನಾಡ ಕಚೇರಿ, ಇಲ್ಲಿ ನೀವು ಹೊಸ ಜಾತಿ ಪ್ರಮಾಣ ಪತ್ರವನ್ನು ಅರ್ಜಿ ಹಾಕ್ಬೋದು. ಆದಷ್ಟು ಬೇಗ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಪಂಗಡದ ಸಮುದಾಯದವರು ಮಾತ್ರ ಈ ರೀಸೆಂಟ್ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಇನ್ನು ಹೆಚ್ಚಿನ ವಿವರ ಏನಾದರೂ ಬೇಕು ಅಂತ ಅಂದರೆ 7259133696 ಈ ನಂಬರಿಗೆ ಕರೆ ಮಾಡಿ. ನನ್ನ ಸರ್ವೀಸ್ ಶಾಪು ಹಾಗೂ ಇನ್ನು ಮೇಲೆ ಮನೆಯಲ್ಲೂ ಕೂಡ ಲಭ್ಯ ಇರುತ್ತೆ. ಶಾಪಲ್ಲಿ ಅವೈಲೇಬಲ್ ಇಲ್ಲ ಅಂತ ಅಂದರೆ ಮನೆಗೆ ಬಂದುಬಿಟ್ಟು ನನ್ನ ಸೇವೆಯನ್ನು ತೆಗೆದುಕೊಳ್ಬೋದು. ನಮಸ್ತೆ.